ಟೀಚರ್. ಯಾರು ಇಲ್ಲಿರೋರಲ್ಲಿ ಯಾರಾದ್ರೂ ಒಬ್ರು ಕೈ ಎತ್ತಿ. ಯಾರಿಗೆ ಫಿಯರ್ ಇಲ್ಲ, ಯಾರಿಗೆ ಹೆಸಿಟೇಷನ್ ಇಲ್ಲ, ಯಾರಿಗೆ ನೆಗ್ಲಿಜೆನ್ಸ್ ಇಲ್ಲ, ಎತ್ತಿ ಕೈ. ಯಾರಾದ್ರೂ ಒಬ್ರು ಟೀಚರ್. ಎಸ್, ಸೂಪರ್. ಒನ್ ಟೀಚರ್, ಒನ್ ಸ್ಟೂಡೆಂಟ್. ಎತ್ತು ಬಿಡಬೇಕು, ಇನ್ನೊಬ್ರು ಎತ್ತ ಮುಂಚೆ. ಎಸ್, ಒನ್ ಟೀಚರ್, ಒನ್ ಸ್ಟೂಡೆಂಟ್. ಒಂದು ದಿವಸ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ರೋಡಲ್ಲಿ ಏನಾಗಿರುತ್ತೆ, ಮಳೆ ಬಂದಿರುತ್ತೆ, ಬುರ್ದೆ ಕಾಲಿಗೆ ತಾಗುತ್ತೆ. ಅವ್ರು ನಡೀತಾ ಇರುವಂತ ರೋಡ್ ಬಂದು ಏನು ಅಂತ ಹೇಳಿದ್ರೆ ಒಂದು ಕೆರೆ ದಡ. ನೀವು ಹಳ್ಳಿಗಳಲ್ಲಿ ಹೋದ್ರೆ ಅಲ್ಲೇನು ಕಾಂಪೌಂಡ್ ಹಾಕಿ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಎಲ್ಲ ಏನಿದ್ರೆ ಹಾಗೆ ಇರುತ್ತೆ ಕೆರೆ ಅಲ್ವಾ. ಕೆರೆ ಹಾಗೆ ಇರುತ್ತೆ. ಅಲ್ಲಿ ಕಾಲು ಏನಾಗುತ್ತೆ, ಇವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಟೀಚರ್ಗೆ ಬುರ್ದೆ ಆಗುತ್ತೆ ಕಾಲು, ಏನು ರಚ್ಚಾಗುತ್ತೆ ಕಾಲು. ಅವ್ರು ಏನ್ ಮಾಡ್ಬೇಕು, ಆ ಮುಂದೆ ಇರುವಂತ ಕೆರೆಗೆ ಹೋಗಿ ಕಾಲನ್ನ ತೊಳ್ಕೋಬೇಕು. ಅವರು ಒಂದ್ ಹೆಜ್ಜೆ ಹೋಗ್ತಾರೆ, ಅವ್ರಿಗೇನೋ ಅಲ್ಲಾಡ್ದಿದಂಗ್ ಕಾಣಿಸ್ತಿದೆ. ಇನ್ನೊಂದ್ ಹೆಜ್ಜೆ ಹೋಗ್ತಾರೆ, ಏನೋ ಕಾಣಿಸುತ್ತೆ. ಇನ್ನೊಂದ್ ಚೂರು ದಿಟ್ಟಿಸ್ ನೋಡ್ತಾರೆ, ಏನೋ ಕಾಣಿಸುತ್ತೆ. ಏನೋ ಕಾಣಿಸುತ್ತೆ ನೀರಲ್ಲಿ. ಏನು? ಒಂದು ಚೇಳು. ಚೇಳು ಗೊತ್ತಲ್ಲ, ಏನ್ ಹೇಳ್ತೀರಿ? ಸ್ಕಾರ್ಪಿಯೋ. ರಾವಲ್ಲ, ಸ್ಕಾರ್ಪಿಯೋ. ಅದೇನ್ ಮಾಡ್ತಾ ಇರುತ್ತೆ, ಚೇಳು ನೋಡಿದೀರಾ? ತೆಂಗಿನ ಮರ ಎಲ್ಲ ಇದ್ರೆ ಬಿದ್ದಿರ್ತವೆ, ಕುಕ್ಕುತ್ತೆ ಅದ್ರ ಮುಳ್ಳಲ್ಲಿ. ಅದು ಕುಕ್ಕಿದ್ರೆ ಒಂದು ದಿನ ಅಂದ್ರೆ 24 hours ಬಾಡಿ ಪೈನ್ ಇರುತ್ತೆ, ಜ್ವರ ಬರುತ್ತೆ, ಮೈ ಇಚ್ಚಿಂಗ್ಸ್ ಇರುತ್ತೆ, ನೂರಾರು ರೀತಿ ನಮ್ಮ ಮೈ ಆಗುತ್ತೆ. ಓಕೆ, ಆ ಟೀಚರ್ ಗೊತ್ತು ಚೇಳು ಸ್ವಭಾವ ಏನು, ಟೆಂಡೆನ್ಸಿ ಏನಾದ್ರದ್ದು ಕುಟ್ಟೋದು. ಆಯ್ತಾ? ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ಅದು ನೀರಲ್ಲಿ ಬಿದ್ದು ಒದ್ದಾಡ್ತಿದೆ, ಅದ್ರ ಜೀವ ಹೋಗ್ಬಿಡುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಏನಾಗುತ್ತೆ, ಅದ್ರ ಜೀವ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿದ್ದಂತ ಒಂದು ಕೋಲನ್ನ ತಗೊಬಂದು ಅವ್ರು ಏನ್ ಮಾಡ್ತಾರೆ, ಆ ಚೇಳನ್ನ ಆ ಕೋಲ್ ಮೇಲೆ ಹತ್ತಿಸ್ಕೊಂಡು ಬಿಡ್ಬೇಕು. ಅವ್ರು ಅದೇನಾಗ್ತಾ ಇದೆ, ಅಲ್ಲಿ ಬಂದ ತಕ್ಷಣ ಅದು ಅವ್ರಿಗೆ ಕುಗ್ತಾ ಇದೆ, ಹತ್ತು ಬರ್ತಿದೆ. ಅದ್ರ ಸ್ವಭಾವ ಏನು, ಒಂಚೂರು ಮೇಲ್ ಬಂದ ತಕ್ಷಣನೇ ಆ ಟೀಚರ್ದು ಬಿಸಿ ಮೈ ಅಲ್ವಾ ಇದು, ಆ ಫೀಲ್ ಆಗ್ತಿದ್ದಂಗೆ ಅದೇನಾಗ್ತಿದೆ, ಕುಗ್ತಿದೆ. ಅದ್ರ ಸ್ವಭಾವ ಅದು. ಒಂದ್ಸತಿ ಬಿಡಿಸ್ಬಿಟ್ರು, ಎರಡನೇ ಸತಿ ಸೇಮ್ ಹಿಂಗೆ ಎತ್ತಕ್ ಹೋಗ್ತಾರೆ, ಅದು ಬಂದು ಕುಕ್ಕುತ್ತೆ, ಮತ್ತೆ ಅವ್ರ ಕೈಲಿ ಆಗಲ್ಲ ತಡ್ಕೊಳಕ್ಕೆ ಬಿಡಿಸ್ತಾರೆ. ಮತ್ತೆ ಮೂರನೇ ಸತಿನೂ ಅವ್ರು ಏನ್ ಮಾಡ್ತಾರೆ, ಪ್ರಯತ್ನ ಪಟ್ಟು ಎತ್ತುತ್ತಾರೆ, ಕುಕ್ಕುತ್ತೆ, ಕೆಳಗಡೆ ಬಿಡ್ತಾರೆ. ಅಟ್ ಲಾಸ್ಟ್ ಏನೋ ಒಂದು ಪ್ರಯತ್ನ ಪಟ್ಟು ಅದನ್ನ ಏನ್ ಮಾಡ್ತಾರೆ, ಹಿಡಿದು ಕಚ್ಚಿಸ್ಕೊಂಡ್ರು ಪರವಾಗಿಲ್ಲ, ಯಾಕಂದ್ರೆ ಆಲ್ರೆಡಿ 3 ಸತಿ ಕುಕ್ಕಿತ್ತದು. ಎಷ್ಟು ಸತಿ ಕುಕ್ಕಿತ್ತು? 3 ಸತಿ. 4ನೇ ಸತಿ ಆ ನೋವು ಆ ಟೀಚರ್ಗೆ ಅದು ಅಭ್ಯಾಸ ಆಗಿತ್ತು. ಆ ಚೇಳಿನ ಸ್ವಭಾವ ಅಡ್ಜಸ್ಟ್ ಆಗಿತ್ತು. ಆದ್ರೂ ಕೂಡ ಏನ್ ಮಾಡಿದ್ರು, ಎತ್ತಿ ಹೊರಗಡೆ ಬಿಟ್ಬಿಟ್ರು. ಅಲ್ಲಿ ನೋಡ್ತಾ ಇದ್ದಂತ ಆ ಸ್ಟೂಡೆಂಟ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಕ್ವೆಶ್ಚನ್ ಮಾಡ್ತಾನೆ. ಸರ್, ಅದಷ್ಟು ಸತಿ ಚುಚ್ಚುತ್ತಿದೆ, ನಿಮಗೆ ಗೊತ್ತು ಅದು ನೋವಾಗತ್ತೆ, ಇಚ್ಚಿಂಗ್ ಆಗತ್ತೆ, ಜ್ವರ ಬರುತ್ತೆ ಅಂತ ಗೊತ್ತಿದ್ದು ನೀವು ಅದಕ್ಕೆ ಸಹಾಯ ಮಾಡ್ತಿರೋ ತಪ್ಪಲ್ವಾ ಸರ್? ನೀವು ಮಾಡ್ತಿರೋ ತಪ್ಪಲ್ವಾ ಸರ್ ಅಂತ ಕೇಳಿದಾಗ ಆ ಟೀಚರ್ ಒಂದು ಉತ್ತರ ಕೊಡ್ತಾರೆ. ಏನು ಉತ್ತರ ಕೊಡ್ತಾರೆ? ಯಾರಾದ್ರೂ ಗೆಸ್ ಮಾಡ್ತೀರಾ? ಹೇಳಿ ನೋಡೋಣ. ನೋವಾಗುತ್ತೆ ಅಂತ ಬಿಟ್ಬಿಟ್ರೆ ಅದು ಸತ್ತೇ ಹೋಗುತ್ತಲ್ವಾ. 1 ಪಾಯಿಂಟ್. ಸೆಕೆಂಡ್, ಇವಾಗ ಒಂದು ಮಗು ಓದಕ್ ಬರೆಯೋದು ಬರೀತಾರೆ, ಅದಕ್ಕೆ ನಾವು ಪದೇ ಪದೇ ಹೇಳ್ಕೊಟ್ರೆ ತಾನೇ ಅವ್ನು ಓದ್ತಾನೆ ಬರೀತಾನೆ. ಸೆಕೆಂಡ್ ಪಾಯಿಂಟ್. ರೈಟ್. ಈಗ ಕೆಲವೊಂದು ವ್ಯಕ್ತಿಗಳ ಸ್ವಭಾವ ಯಾವ ರೀತಿ ಇರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಎಲಿಫೆಂಟ್ಗೆ ನೀವು ಚಿಕನ್ ತಿನ್ಸಕ್ಕಾಗತ್ತಾ? ಅದೇ ಟೈಗರ್ಗೆ ನೀವು ಸೊಪ್ಪು ತಿನ್ಸಕ್ಕಾಗತ್ತಾ? ಅದು ಅದರ ಸ್ವಭಾವ, ಅದು ಬೆಳ್ಕೊಂಡ್ ಬಂದಿರುವಂತ ರೀತಿ, ಅದು ಹುಟ್ಟದಾಗಿಂದ ಅದು ಕೊಟ್ಟಿರುವಂತದ್ದು, ಅದು ಸಿಕ್ಕಿರುವಂತದ್ದು, ಅದು ಅದ್ರ ಸ್ವಭಾವ. ಹಾಗೇನೆ ಆ ಚೇಳಿನ ಸ್ವಭಾವ ಕುಕ್ಕೋದು. ಚೇಳಿನ ಸ್ವಭಾವ ಕುಕ್ಕೋದು. ಆದ್ರೆ ನಾನು ಕುಕ್ಕುತ್ತೆ ಅಂತ ಅನ್ಕೊಂಡು ನಾನು ಅದನ್ನ ಬಿಟ್ಬಿಟ್ರೆ ಅದ್ರ ಜೀವನೇ ಹೊರಟೋಗುತ್ತೆ, ಅದ್ರ ಜೀವನೇ ಹೊರಟೋಗುತ್ತೆ. ಸೊ ಹಾಗಾಗಿ ಅದರಿಂದ ನನಗೆ ತೊಂದರೆ ಆಗಿರೋದೇನೋ 24 ಗಂಟೆ, ಆದ್ರೆ ಅದ್ರ ಜೀವ ಉಳಿತಲ್ವಾ ಅಂತ ಹೇಳ್ತಾರೆ. ಇದರ ಅರ್ಥ ನಿಮಗೂ ಅಷ್ಟೇನೆ, ಕುಕ್ತಾ